ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನಾಗ್ತಿದೆ ಗುರು, ಈ IPL ಇತಿಹಾಸದಲ್ಲಿ ಅಂತ ಹೇಳೋ ಅಷ್ಟರಲ್ಲೇನೆ ಫೈನಲ್ಸ್ ಕೂಡ ಬಂತು. ಫೈನಲ್ಸ್ ನ ಕಪ್ ಗೆದ್ದಿದ್ದು ಎಲ್ರಿಗೂ ಕೂಡ ಆಲ್ಮೋಸ್ಟ್ ತಿಳಿದು ಹೋಗಿದೆ ಅಂತ ಹೇಳ್ಬಹುದು. SRH ವರ್ಸಸ್ KKR ನ ವಿರುದ್ಧ ಅದ್ಭುತವಾಗಿ ಗೆಲುವನ್ನ ದಾಖಲೆ ಮಾಡಿದ್ದು KKR ತಂಡ. IPL 2024 ಪಟ್ಟಿಯನ್ನ ಬರ್ಕೊಂಡಿದೆ ಗುರು. ತಮ್ಮ 10 ವರ್ಷಗಳ ನಂತರ ಟ್ರೋಫಿಯನ್ನ ಗೆಲ್ಲೋದ್ರ ಮೂಲಕ KKR ತಂಡ ಮತ್ತೆ IPL ನಲ್ಲಿ ಕಪ್ ಅನ್ನ ಎತ್ತಿ ಹಿಡಿದಿದೆ ಗುರು. ಅದು ಕೂಡ 8 ವಿಕೆಟ್ ಕೊಂಡು. ಎಂತ ಬೌಲಿಂಗ್ ಅಟ್ಯಾಕ್ ಗುರು ಇವ್ರದ್ದು ಮಾಡಿದ್ದು. ಇನ್ನು ಮಿಚೆಲ್ ಸ್ಟಾರ್ಕ್ ನಂತೂ ಕೇಳಂಗೆ ಇಲ್ಲ. ಬೆಂಕಿ ಉಗುಳುವ ಬೌಲಿಂಗ್ ನ ಎಸ್ತಿದ್ದು SRH ತಂಡದ ಮೇಲೆ ಗುರು. ಈ ವ್ಯಕ್ತಿ ಫಸ್ಟ್ ಹಾಫ್ ನಲ್ಲಿ ಏನೋ ಒಂದು ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದ್ರು ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಗಳಲ್ಲಿ. ಬಟ್ ಅದೇನೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ ಚಿತಾಲ್ ಪತಾಲ್ ಮಾಡಾಕ್ಬಿಟ್ರು ಬೌಲಿಂಗ್ ನಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪು ಆಗೋದಿಲ್ಲ. SRH ತಂಡದ ಪರವಾಗಿ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಅವರು ಇವತ್ತು ಕಂಪ್ಲೀಟ್ಲಿ ಆಫ್ 5 ಬಾಲ್ಗೆ 2 ರನ್ ಹೊಡೆದು ಮಿಚೆಲ್ ಸ್ಟಾರ್ಕ್ ಅವರ ಬೌಲಿಂಗ್ ನಲ್ಲಿ ಬೆಂಕಿ ಆಗಿ ಬೋಲ್ಡ್ ಆಗಿ ಹೊಂಟೋಗ್ತಾರೆ. ಇನ್ನು ಟ್ರಾವಿಸ್ ಹೆಡ್ ಮತ್ತೆ ಅದೇ ರಾಗ ಅದೇ ತಾಳ ಅನ್ನೋ ತರ ಡಕ್ಕಿಗೆ ಔಟ್ ಆಗೋದ್ರು. ಆಲ್ಮೋಸ್ಟ್ ಇವರು ಕೊನೆ 4-5 ಮ್ಯಾಚ್ ಫುಲ್ ಡಕ್ಕಿಗೆ ಔಟ್ ಆಗಿದ್ರೆ ಅಂತ ಪರ್ಫಾರ್ಮೆನ್ಸ್ ಇವರಿಂದ ಬಂದೇ ಇಲ್ಲ. ಇನ್ನು ರಾಹುಲ್ ತ್ರಿಪಾಠಿ ಪ್ರಾಮಿಸ್ ನ ತೋರಿಸುವಂತ ಟೈಮ್ ಅಲ್ಲೇನೆ ಔಟ್ ಆಗ್ತಾರೆ, 9 ರನ್ ಹೊಡೆದ್ಬಿಟ್ಟು. ಇನ್ನು ಅಡೆನ್ ಮಾರ್ಕರಮ್ ಮತ್ತೆ ಕ್ಲಾಸನ್ ಅವರು ಆಡ್ತಾ ಇರ್ತಾರೆ ಗುರು. ನಿತೀಶ್ ಕುಮಾರ್ ರೆಡ್ಡಿ ಅವರು ಮಧ್ಯದಲ್ಲಿ ಬಂದ್ಬಿಟ್ಟು ಔಟ್ ಆಗಿ ಹೋಗ್ತಾರೆ ನಿಜ. ಬಟ್ ಇವರಿಬ್ರು ಆಡ್ತಾ ಇರ್ಬೇಕಾದ್ರೆ ಏನೋ ಒಂಥರ ಹೋಪ್ ಕಾಣಿಸ್ತಾ ಇತ್ತು SRH ತಂಡದ ಪರವಾಗಿ. ಬಟ್ ಇವರಿಬ್ರದ್ದು ಕೂಡ ವಿಕೆಟ್ಗಳು ಬಿದ್ದೋಗ್ಬಿಡುತ್ತೆ ಗುರು. ಇವ್ರನ್ನು ಕೂಡ ಏನಂತ ಇಂಪ್ಯಾಕ್ಟ್ ಮಾಡೋಕ್ ಆಗೋದಿಲ್ಲ. ಇನ್ನ ಶಾಬಾಜ್ ಅಹಮದ್, ಅಬ್ದುಲ್ ಸಮದ್, ಕಾಮಿನ್ಸ್ ಅವರು ಬಂದ್ಬಿಟ್ಟು ಒಂದು ಕ್ಯಾಮಿಯೋ 24 ರನ್ ಹೊಡಿತಾರೆ ಕೊನೆಯಲ್ಲಿ. ಸೊ ಅದನ್ನು ಕೂಡ ಸಾಕ್ ಆಗೋದಿಲ್ಲ ಇವ್ರ ತಂಡಕ್ಕೆ. ಬಟ್ ಈ ತಂಡದ ಹೈಯೆಸ್ಟ್ ಸ್ಕೋರ್ನ ನೋಡೋದಾದ್ರೆ ಯಾರು ಹೊಡೆದಿದ್ದಾರೆ ಅಂತ ಯಾವ ಒಬ್ಬ ಬ್ಯಾಟ್ಸ್ಮನ್ ಕೂಡ ಹೊಡೆದಿಲ್ಲ ಗುರು. ಬಟ್ ಪ್ಯಾಟ್ ಕಮಿನ್ಸ್ ಅವರೇನೇನೆ ಬ್ಯಾಟ್ ಕಟ್ಕೊಂಡು ಬಂದು ಹೊಡೆಯುವಂತ ಸಿಚುವೇಶನ್ ಬಂದೇ ಬಿಡ್ತು ಕೊನೆಗೂ ಕೂಡ 24 ರನ್. ಸೊ ಇವರು ಸ್ಟಾರ್ಟಿಂಗ್ ಹೊಡಿತಿದ್ರೆ ನಾವು 300 ಹೊಡಿತೀವಿ, 280 ಹೊಡಿತೀವಿ, ನಮ್ಗೆ 200, 230, 50 ಇದೆಲ್ಲ ಲೆಕ್ಕನೇ ಇಲ್ಲ ಅನ್ನೋ ರೇಂಜಿಗೆ ಹೇಳ್ತಾ ಇದ್ರು. ಬಟ್ ಇವಾಗ 113 ರನ್ಗೆನೆ ಆಲ್ ಔಟ್ ಆಗಿರ್ಬೋದು ಫೈನಲ್ ಅಂತ ಬಿಗ್ ಮ್ಯಾಚ್ ನಲ್ಲಿ. ಸೊ ಬೌಲಿಂಗ್ ಅಟ್ಯಾಕ್ ನ ನೋಡೋದಾದ್ರೆ ಮಿಚೆಲ್ ಸ್ಟಾರ್ಕ್ 3 ಓವರ್ಗೆ 14 ರನ್ ಕೊಟ್ಟು 2 ವಿಕೆಟ್ ನ ತಗೊಂಡಿದ್ದಾರೆ ಗುರು. ಸೊ ಇದು ಬೆಂಕಿ ಬೌಲಿಂಗ್ ಅಂದ್ರೆ. ಇನ್ನು ವೈಭವ್ ಅರೋರಾ 3 ಓವರ್ಗೆ 24 ರನ್ ಕೊಟ್ಟು 1 ವಿಕೆಟ್. ಇನ್ನು ಹರ್ಷಿತ್ ರಾಣಾ 4 ಓವರ್ 1 ಮೇಡಿನ್ ಬೇರೆ ಮಾಡಿದ್ದಾರೆ ಗುರು. ಅದು ಕೂಡ ಇಂಥ ಫೈನಲ್ ಗೇಮ್ ನಲ್ಲಿ ಮೇಡಿನ್ ಅಂದ್ರೆ ಕಮ್ಮಿನ ಗುರು. ಯಪ್ಪ ಸೈಕ್ ಆಗ್ಬಿಟ್ಟೆ. ನಾನಂತೂ 24 ರನ್ ಕೊಟ್ಟು 2 ವಿಕೆಟ್ ನ ತಗೊಂಡ್ರೆ. ಇನ್ನು ಸುನಿಲ್ ನಾರಾಯಣ್ 4 ಓವರ್ಗೆ 16 ರನ್ 1 ವಿಕೆಟ್ ಗುರು. ವ್ಯಕ್ತಿ ಗುರು. ಇವ್ರು ಯಾವ ಸಿಚುವೇಶನ್ ಇದ್ರು ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ. ಇನ್ನು ಆಂಡ್ರೆ ರಜುಲ್ 3 ವಿಕೆಟ್ ನ ತಗೊಳ್ತಾರೆ 2.3 ಓವರ್ ನಲ್ಲಿ 19 ರನ್ ಕೊಟ್ಬಿಟ್ಟು. ಇನ್ನು ವರುಣ್ ಚಕ್ರವರ್ತಿ ಕೂಡ 2 ಓವರ್ ಮಾಡ್ತಾರೆ ಗುರು. ನಾನೇನ್ ಕಮ್ಮಿ ಇಲ್ಲ ಅಂತ. ಸೊ 9 ರನ್ ಕೊಟ್ಬಿಟ್ಟು 1 ವಿಕೆಟ್ ನ ಎತ್ತಾಕೊಳ್ತಾರೆ. ಬಟ್ ಈ 113 ರನ್ ಚೇಸ್ ನ ಬೆನ್ನಟ್ಟಿದಂತ ಕೋಲ್ಕತ್ತಾ ತಂಡಕ್ಕೆ ಸ್ಟಾರ್ಟಿಂಗ್ ಏನೆ ಸ್ವಲ್ಪ ಮಟ್ಟಿಗೆ ಶಾಕ್ ಆಯ್ತು ಗುರು. ಯಾಕೆಂದ್ರೆ ಸುನಿಲ್ ನಾರಾಯಣ್ ಅವರು ಔಟ್ ಆಗ್ತಾರೆ. ಸೊ ಅದಾದ್ಮೇಲೆ ಇವ್ರಿಗೇನು ಅನ್ಸೋದೇ ಇಲ್ಲ ಗುರು. ಗುರ್ಬಾಜ್ ಅವರು 32 ಬಾಲ್ ನಲ್ಲಿ 39 ರನ್, 5 4 2 6 121 ಸ್ಟ್ರೈಕ್ ರೇಟ್ ಇಷ್ಟು ಹೊಡ್ಕೊಂಡ್ರೆ ಸಾಕು ಗುರು. ಯಾಕೆಂದ್ರೆ ಟಾರ್ಗೆಟ್ ಇರೋದೇನೆ ಕೇವಲ 313 ಅಂತ ಅನ್ಕೋಬೇಡಿ, 113 ಅಷ್ಟೇನೆ. ಸೊ ಹೊಡೆದ್ಬಿಟ್ಟು ಔಟ್ ಆದ್ರೆ ಇನ್ನ ಶ್ರೇಯಸ್ ಅಯ್ಯರ್ ಹಾಗೂ ವೆಂಕಟೇಶ್ ಅಯ್ಯರ್ ಅವರು ಕೊನೆಯಲ್ಲಿ ಫಿನಿಶ್ ನ ಮಾಡ್ಕೊಳ್ತಾರೆ. ಶ್ರೇಯಸ್ ಅಯ್ಯರ್ ಅವರು 6 ರನ್ ಹೊಡೆದ್ರೆ ವೆಂಕಟೇಶ್ ಅಯ್ಯರ್ ಅವರು 52 ರನ್ ಹೊಡಿತಾರೆ ಗುರು. ಇದ್ರಲ್ಲೂ ಕೂಡ 50 ಮಾಡ್ಕೊಂಡಿದ್ದಾರೆ 26 ಬಾಲ್ಗೆನೆ. 4 4 3 6 200 ಸ್ಟ್ರೈಕ್ ರೇಟ್. ಈ ವ್ಯಕ್ತಿ ಏನ್ ಗುರು ಕೊನೆಯಲ್ಲಿ ಬತ್ತು ಹಿಂಗಾಡಿದ್ರು. ಇದೇ ಬ್ಯಾಟಿಂಗ್ ಪ್ರದರ್ಶನ ಸ್ಟಾರ್ಟಿಂಗ್ ಇಂದ ತೋರಿಸಿದ್ರೆ ಎಲ್ಲೋ T20 ವರ್ಲ್ಡ್ ಕಪ್ ಗೆ ಸೆಲೆಕ್ಷನ್ ಕೂಡ ಆಗಿರೋರು. ಸೊ ನಾವು ತುಂಬಾ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಮಿಸ್ ಮಾಡ್ಕೊಂಡು ಅಂತ ಅನ್ನಿಸ್ತಾ ಇದೆ ಈ ಸೀಸನ್. ನಮ್ಮ ರಜತ್ ಪಟೀದಾರ್ ಅಂತ ಬೆಂಕಿ ಬ್ಯಾಟ್ಸ್ಮನ್, ಇನ್ನು ವೆಂಕಟೇಶ್ ಅಯ್ಯರ್, ಈ ತರ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳು ವರ್ಲ್ಡ್ ಕಪ್ ಅಲ್ಲಿ ಇರ್ಬೇಕಿತ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಕೊನೆಯಲ್ಲಿ ಬಂದಂತ ಪ್ರದರ್ಶನ ಇದೆಲ್ಲ. ಬಟ್ SRH ತಂಡದ ಬೌಲಿಂಗ್ ಅಟ್ಯಾಕ್ ನ ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ 2 ಓವರ್ಗೆ 25 ರನ್, ಪ್ಯಾಟ್ ಕಮಿನ್ಸ್ 2 ಓವರ್ 18 ರನ್ ಕೊಟ್ಟು 1 ವಿಕೆಟ್ ನ ಎತ್ತಾಕೊಂಡ್ರೆ, ನಟರಾಜನ್ 2 ಓವರ್ 29 ರನ್ ಬಂದವರೆಲ್ಲ ಹಾಕೊಂಡು ರೊಬ್ಬಿಸ್ಕೊಂಡಿದ್ದಾರೆ ಗುರು. ಇನ್ನು ಶಾಬಾಜ್ ಅಹಮದ್ 2 ಓವರ್ 22 ರನ್ 1 ವಿಕೆಟ್ ನ ತಗೊಂಡ್ರೆ, ಜಯದೇವ್ ಉನ್ನತ್ಕತ್ 9 ರನ್ ಕೊಟ್ಟಿದ್ದಾರೆ, ಆಡನ್ ಮಾರ್ಕರಮ್ 5 ರನ್ 1 ಓವರ್ಗೆ. ಸೊ ಯಾರನ್ನೂ ಕೂಡ ವಿಕೆಟ್ ಕಾಲಮ್ ನಲ್ಲಿ ವಿಕೆಟ್ ನ ತಗೊಳಕ್ ಆಗಿಲ್ಲ. ಸೊ ಈ ಮ್ಯಾಚ್ ನ ಪ್ಲೇಯರ್ ಆಫ್ ದಿ ಅವಾರ್ಡ್ ಬಂದಿದ್ದು ಯಾರಿಗೆ ನೋಡಿ ಕಮೆಂಟ್ ಮಾಡೋಣ. ಅದು ಬೇರೆ ಯಾರಿಗೂ ಅಲ್ಲ ಗುರು, ಮಿಚೆಲ್ ಸ್ಟಾರ್ಕ್. ಅದ್ಭುತವಾದ ಅವರ ಬೌಲಿಂಗ್ ಇಂದಾನೆ ಆಲ್ಮೋಸ್ಟ್ ಈ ಚೇಸ್ ನಲ್ಲಿ ಉಳ್ಕೊಂಡ್ರು ಅಂತ ಹೇಳ್ಬಹುದು ನಮ್ಮ KKR ತಂಡ. ಸೊ ಅದ್ಭುತವಾಗಿ ಗೆಲ್ಲೋದ್ರ ಮೂಲಕ 2024 ಟೈಟಲ್ ನ ತಮ್ಮದಾಗಿಸಿಕೊಂಡಿದ್ದಾರೆ. ಅವ್ರಿಗೊಂದು ಬಿಗ್ ಸಲಾಮ್ ಹೊಡಿಲೇಬೇಕು ಗುರು. ಎಂತ ಟೀಮ್ ಗುರು. ಖಂಡಿತ ನಮ್ಮ ಗೌತಮ್ ಮಣ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ.
ಶಾರುಖ್ ಖಾನ್ ಹೆಡ್ ಕಿಸ್ ಎಲ್ಲ ಕೊಡ್ತಾ ಇದ್ರು, ಸಾರಿ ಲಿಪ್ ಕಿಸ್ ಅಂತ ಅನ್ಕೋಬೇಡಿ, ಹೆಡ್ ಕಿಸ್ ಕೊಡ್ತಾ ಇದ್ರು ಗಂಭೀರ್ ಅವ್ರಿಗೆ. ಸೊ ಮ್ಯಾಚ್ ಅಂತೂ ಸೂಪರ್ ಆಗಿತ್ತು. ನಿಮ್ಗೆ ಅನಿಸ್ತು KKR ತಂಡ ಗೆದ್ದಿದ್ದು ಸರಿನಾ ತಪ್ಪ? ನಿಮ್ಗೆ ಯಾವ ತಂಡ ಗೆಲ್ಬೇಕಿತ್ತು? ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.